ಚರ್ಚೆಗೆ ಸ್ವಾಗತ. ಇನ್ನು ಕರ್ನಾಟಕ ಕಾವಲು ಪಡೆ ರಾಜ್ಯಾಧ್ಯಕ್ಷರಾಗಿರುವಂತಹ ಮೋಹನ್ ಕುಮಾರ್ ಗೌಡ ಅವರು ಕೂಡ ಇದ್ದಾರೆ. ನಿಮಗೂ ಕೂಡ ಚರ್ಚೆಗೆ ಸ್ವಾಗತ. ಮೋಹನ್ ಕುಮಾರ್ ಗೌಡ ಅವರೇ, ಯೋಗಣ್ಣ ಅವರೇ, ಈಗ ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನಿಯಂತ್ರಣ ಕಾಯ್ದೆಯ ಪ್ರಮುಖ ಅಂಶಗಳನ್ನ ಜನಸಾಮಾನ್ಯರು ಗಮನಿಸಿದ್ದಾರೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ನೀವು ಮುಷ್ಕರವನ್ನ ಮಾಡ್ತಾ ಇದ್ದೀರಿ. ಕಳೆದ 4 ದಿನಗಳಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಜನಸಾಮಾನ್ಯರು ಕೂಡ ಹಾಗಿದ್ರೆ ಯಾವ ಕಾಯ್ದೆಗೆ ತರೋಕ್ ಹೊರಟಿದ್ಯಪ್ಪ ಸರ್ಕಾರ, ಅದರಲ್ಲಿ ಏನೇನು ಅಂಶಗಳಿದ್ಯಪ್ಪ ಅಂತ ಹೇಳಿ ಜನಸಾಮಾನ್ಯರು ಕೂಡ ಗಮನ ಹರಿಸಿದ್ದಾರೆ. ಮೇಲ್ನೋಟಕ್ಕೆ ಜನರ ಪರವಾಗಿರುವಂತಹ ಅಂಶಗಳಿವು, ಜನರ ಪರವಾಗಿರುವಂತಹ ಕಾಯ್ದೆ ಇದು. ಅವಕಾಶ ಮಾಡಿಕೊಡೋದಿಲ್ಲ, ಜೊತೆಗೆ ಅಂತ ಆಸ್ಪತ್ರೆಗಳಿಗೆ ಬೀಗ ಜಡಿತೀವಿ ಅಂತನೂ ನೆನೆ ದಿನ ಹೇಳಿದೆ. ಜೊತೆಗೆ ಏನು ಈ ಕಾಯ್ದೆ ತರದಕ್ಕೆ ಹೊರಟಿರುವಂತದ್ದು ರಮೇಶ್ ಕುಮಾರ್ ಅವ್ರನ್ನ ಸ್ವಾಗತಿಸ್ತೇನೆ. ಅದೇ ರೀತಿ ಕೆಲವೊಂದು ಮಾರ್ಪಾಡುಗಳಿದ್ದಂತ ಸಂದರ್ಭದಲ್ಲಿ ಮಾರ್ಪಾಡಾಗ್ಲಿ, ಆದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುವಂತ ಕಾಯ್ದೆ ಜಾರಿಗೆ ಬರಲೇಬೇಕು. ಇವತ್ತು ದರ ನಿಗದಿ ಮಾಡಿ ಅಲ್ಲಿ ಪ್ರಕಟಣೆ ಫಲಕಗಳು ಅಳವಡಿಸಿದ್ರೆ ಸಾರ್ವಜನಿಕರಿಗೆ ಇಂತಿಂತ ಬೆಲೆ ಇಷ್ಟಿದೆ ಆರಂಭದಲ್ಲೇ ಹೇಳಿದೆ. ದೃಢ ಆಗುತ್ತೆ. ಅಂಶಗಳನ್ನ ನೋಡಿದ್ರೆ ಕೆಲವು ರೋಗಗಳಿಗೆ ಇಷ್ಟು ಹಣ ಆಗುತ್ತೆ ಅನ್ನೋಂಥದ್ದು ಗೊತ್ತಿರಲ್ಲ. ಆದ್ರೆ ಕೆಲವರು ಸೇರಿಸಿದ ನಂತರ ಅವರು ಪರದಾಡ್ತಾರೆ. ಅದ್ರ ಬದಲು ಅವ್ರಿಗೆ ಕೈಗೆಟಕದಾದ್ರೆ ಆ ಆಸ್ಪತ್ರೆಗೆ ಬರ್ತಾರೆ, ಇಲ್ಲ ಅಂತಂದ್ರೆ ಅವರು ಸರ್ಕಾರದ ಆಸ್ಪತ್ರೆಗೆ ಹೋಗ್ತಾರೆ. ಅದರಿಂದ ದರ ಪಟ್ಟಿ ನಿಗದಿ ಆಗ್ಬೇಕು. ಜೊತೆಗೆ ಈ ಕಾಯ್ದೆ ಅಂತೂ ಜಾರಿಗೆ ಬರಬೇಕು. ಕೆಲವೊಂದು ಮಾರ್ಪಾಡುಗಳನ್ನ ನಂತರ ಜಾರಿಗೆ ಬರಲೇಬೇಕು ಈ ಕಾಯ್ದೆ ಅನ್ನುವಂಥದ್ದು. ಆದ್ರೆ ಯಾಕೆಂತಂದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ, ಕೆಲವು ಆಸ್ಪತ್ರೆಗಳಲ್ಲಿ ನನ್ನಲ್ಲಿ ಅನೇಕ ಉದಾಹರಣೆಗಳಿದೆ. ಸತ್ತಂತ ಮೃತಪಟ್ಟಂತ ವ್ಯಕ್ತಿಗೆ ಊಟ ಮಾಡಿಸಿರುವಂತ ಬಿಲ್ಲು ದಾಖಲಾಗಿರುವಂತದ್ದು ನನ್ನ ಹತ್ರ ದಾಖಲೆ ಇದೆ. ಕೆಲವು ಮಾತಾಡಿದ ಹಣಕ್ಕಿಂತ ಹೆಚ್ಚಿನ ವಸೂಲು ಮಾಡಿರುವಂತ ಉದಾಹರಣೆಗಳು ನನ್ನಲ್ಲಿದೆ. ಈ ರೀತಿಯ ಖಾಸಗಿ ಮನುಷ್ಯರು ಮಾನವೀಯತೆ ಅನ್ನೋದನ್ನ ಮರೆತು ಕೆಲ ಖಾಸಗಿ ಆಸ್ಪತ್ರೆ ವೈದ್ಯರು ಸಿಬ್ಬಂದಿ ನಡೆದುಕೊಂಡಿರುವಂತಹ ವಿಶೇಷವಾಗಿ ಖಾಸಗಿ ಆಸ್ಪತ್ರೆಗೆ ಕೆಲವು ಕಂಪನಿಯ ಆಸ್ಪತ್ರೆಗಳು ಅದರಲ್ಲಿ ಹೆಚ್ಚಿನದಾಗಿ ತೊಡಗಿಸಿಕೊಂಡಿರುವ ಮತ್ತಷ್ಟು ಮಾತನಾಡ್ತೀನಿ ಇದೇ ವಿಚಾರವಾಗಿ ನಿಮ್ಮೆಲ್ಲರ ಜೊತೆ. ನಾನು ವೈದ್ಯರು ಅವ್ರು ಹೇಳ್ತಾ ಇರೋ ಪ್ರಕಾರ ಅವರ ಒಂದಷ್ಟು ಪಾಯಿಂಟ್ ಸರಿ ಅಂತ ಅನ್ಸುತ್ತೆ. ಹೌದು, ಅವ್ರಿಗೂ ಕೂಡ ತೊಂದರೆ ಆಗುತ್ತೆ. ಜೊತೆಗೆ ಸರ್ಕಾರ ಜಾರಿಗೆ ತರೋಕೆ ಹೊರಟಿರುವಂತಹ ಕಾಯ್ದೆಯಲ್ಲಿನ ಕೆಲ ಅಂಶಗಳು ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ. ಸರ್ಕಾರ ಕೂತು ಮಾತುಕತೆ ಮುಖಾಂತರ ಬಗೆಹರಿಸಬೇಕು. ಆದ್ರೆ ಇವರಿಗೆ ಯಾವ ವಿಧೇಯಕ ಮಂಡನೆಯಲ್ಲಿ ಇವರಿಗೆ ಸರಿ ಕಾಣದೇ ಇರುವಂತದಕ್ಕೆ ನ್ಯಾಯಾಲಯದ ಮುಖಾಂತರ ಕಾನೂನಾತ್ಮಕವಾಗಿ ಇವರು ಹೋರಾಟ ಮುಂದುವರಿಸೋದಕ್ಕೆ ಅವಕಾಶ ಇದೆ. ಮೊದಲು ಮಾನವೀಯತೆ ಮೆರೆಯುವಂತ ಕೆಲಸನ ವೈದ್ಯರು ಮಾಡಬೇಕು. ಆ ಮೂಲಕ ಸಾರ್ವಜನಿಕರಿಗೆ ತೊಂದರೆಗೆ ಈಡಾಗಬಾರ್ದು. ಪ್ರಥಮವಾಗಿ ಅವರು ಮಾನವೀಯತೆ ಮೆರೆಯಬೇಕು. ಒಂದು ಪ್ರತಿಭಟನೆ ಅಂಗವಾಗಿ ಕೆಲಸ ಮಾಡೋದು, ಕಪ್ಪು ಬಟ್ಟೆ ಧರಿಸಿ ವೈದ್ಯಕೀಯ ಸೇವೆ ಸೌಲಭ್ಯ ತಲುಪಿಸೋ ತರಕ ಸರ್ಕಾರಕ್ಕೆ ಇದು ಮಾಡಬಹುದು. ಅದನ್ನು ಕೂಡ ಮಂದಕ್ಕೆ ಮಾಡಬಹುದು. ಜೀವಗಳನ್ನ ವಾಪಸ್ ತರೋಕಾಗತ್ತಾ? ನಿಜವಾಗ್ಲೂ ದೇವರಾಗಿ ಕೆಲಸ ಮಾಡಬೇಕಾದಂತದ್ದು. ನಿನ್ನೆ ದಿನ ಪ್ರತಿಭಟನಾ ಜಾಗಕ್ಕೆ ಹೋದಂತ ಒಂದು ಮಗುಗೂ ಸುಧಾ ಇವರು ವೈದ್ಯಕೀಯ ಸೌಲಭ್ಯ ಕಲ್ಪಿಸಿಕೊಡ್ಲಿಲ್ಲ. ನಿಜವಾಗ್ಲೂ ಮಾನವೀಯತೆ ಅನ್ನೋಂಥದ್ದು ಎಲ್ಲೋ ಒಂದ್ ಕಡೆ ಮರೆ ಆಗ್ತಾ ಇದೆ ಅನ್ನೋಂಥದ್ದು ಇವತ್ತು ಸಾರ್ವಜನಿಕರಲ್ಲಿ ತುಂಬಾ. ಅವರು ಮಾರ್ವಾಡಿ ವ್ಯಾಪಾರಸ್ಥರಿಗೂ ಕೂಡ ಮಾನವೀಯತೆ ಇದೆ. ಇಲ್ಲ ವ್ಯಾಪಾರಸ್ಥರಿಗೂ ಕೂಡ ಮಾನವೀಯತೆ ಇದೆ. ಅಲ್ಲ, ಅವರು ವ್ಯಾಪಾರಸ್ಥರ ಆದರೂ ಸುಧಾ ಮಾನವೀಯತೆ ಇರಬೇಕು ಪ್ರಥಮವಾಗಿ. ಆ ನಂತರ ವೈದ್ಯಕೀಯ ಈ ಸರ್ಕಾರದ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಆ ರೀತಿ ಮಾತಾಡ್ಕೊಂಡಿದ್ರೆ ವಿಷಾದ ಇದೆ. ಹೇಳಿದ್ರು ಅಂತ ನಾನು ಸ್ಟ್ರೈಕ್ ಮಾಡ್ಬಿಟ್ಟೆ. ಸರ್ಕಾರ ಈ ಸಮಸ್ಯೆಯನ್ನ ನೀವು ಸರ್ಕಾರ ಸಂಪೂರ್ಣವಾಗಿ ವಿಪುಲವಾಗಿ ನಮಗ್ ಗೊತ್ತು. ಸರ್ಕಾರ 18 ತಿಂಗಳಿಂದ ಮುಖ್ಯಮಂತ್ರಿ